ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಪ್ರಶ್ನೆಯ ಮೂಲಕ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಮನೆ ಕಟ್ಟುವ ಉದ್ದೇಶದಿಂದ ಅಡಿಪಾಯವನ್ನು ಅಗಿತಾ ಇರ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಬಾವಿ ತೋಡುವಂಥ ಕೆಲಸವೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಭೂಮಿಯನ್ನು ಅಗಿತಾ ಇರ್ತೀರಿ. ಹೀಗೆ ಭೂಮಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ಒಂದಷ್ಟು ಅಡಿ ಆಳದಲ್ಲಿ ಒಂದು ಮಡಿಕೆ ಪತ್ತೆ ಆಗಿಬಿಡುತ್ತೆ. ಬಹಳ ಆಶ್ಚರ್ಯಚಕಿತರಾಗಿ ಮಡಿಕೆ ಒಳಗಡೆ ಏನಿದೆ ಅಂತ ಕುತೂಹಲದಿಂದ ಇಣುಕ್ತೀರಿ. ಅದ್ರ ಒಳಗಡೆ ರಾಶಿ ರಾಶಿ ಚಿನ್ನ ಪತ್ತೆ ಆಗಿಬಿಡುತ್ತೆ. ಇನ್ನೊಂದು ಕಡೆಯಿಂದ ಮನೆಯಲ್ಲಿ ವಿಪರೀತ ಬಡತನ ಬೇರೆ. ಹಾಗಿರುವ ಸಂದರ್ಭದಲ್ಲಿ ಆ ಚಿನ್ನವನ್ನು ಏನು ಮಾಡ್ತೀರಿ? ಪ್ರಾಮಾಣಿಕವಾದಂಥ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಅಂಥದ್ದೇ ಒಂದು ಘಟನೆಗೆ ಇದೀಗ ನಮ್ಮ ರಾಜ್ಯದ ಗದಗದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಲಕ್ಕುಂಡಿ ಗ್ರಾಮ ಸಾಕ್ಷಿಯಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಲಕ್ಕುಂಡಿ ಗ್ರಾಮದ ವಿಚಾರ. ಅದೇನು ಅಂತ ನಾನು ಆನಂತರ ಹೇಳ್ತಾ ಹೋಗ್ತೀನಿ. ಇದೇ ಐತಿಹಾಸಿಕ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಅದೇನು ಅನ್ನೋದನ್ನು ಮೊದಲಿಗೆ ಗಮನಿಸೋಣ. ಬಂಧುಗಳೇ, ಲಕ್ಕುಂಡಿ ಗ್ರಾಮದ ಒಂದು ಭಾಗದಲ್ಲಿ ತಾಯಿ ಮಗ ವಾಸ ಮಾಡ್ತಾ ಇರ್ತಾರೆ. ತಾಯಿಯ ಹೆಸರು ಕಸ್ತೂರವ್ವ ಅಂತ, ಮಗನ ಹೆಸರು ಪ್ರಜ್ವಲ್ ಅಂತ ಹೇಳಿ. ಮಗ 8ನೇ ಕ್ಲಾಸನ್ನು ಓದ್ತಾ ಇರ್ತಾನೆ. ತಾಯಿ ಮಗ ಇಬ್ಬರೇ ಇದ್ದಿದ್ದು, ಮನೆಯಲ್ಲಿ ಬೇರೆ ವಿಪರೀತವಾದಂಥ ಬಡತನ ಇರುತ್ತೆ. ಹಾಗೋ ಹೀಗೋ ಕಷ್ಟಪಟ್ಟು ಕೆಲಸ ಮಾಡಿ ಅಂತಿಮವಾಗಿ ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಹೀಗಾಗಿ ಮನೆಯನ್ನು ಕಟ್ಟಿಸುವಂಥ ಉದ್ದೇಶದಿಂದ ಪಾಯ ತೆಗಿತಿರ್ತಾರೆ. ಹೆಚ್ಚು ಕಡಿಮೆ 3-4 ದಿನಗಳಿಂದ ಅಲ್ಲಿ ಕೆಲಸ ಆಗ್ತಾ ಇರುತ್ತೆ. ನಿನ್ನೆ ಏನಾಗುತ್ತೆ, ಬೆಳಗ್ಗೆ ಒಂದು 10 ಗಂಟೆಯ ಸುಮಾರಿಗೆ ಮನೆಯಲ್ಲಿದ್ದಂಥ 8ನೇ ಕ್ಲಾಸು ಹುಡುಗ ಪ್ರಜ್ವಲ್, ಕಾರ್ಮಿಕರು ಕೆಲಸವನ್ನು ಮಾಡ್ತಿರ್ತಾರಲ್ಲ, ಅವರು ಕೆಲಸ ಮಾಡೋ ಸಂದರ್ಭದಲ್ಲಿ ಈತನು ಕೂಡ ಅವ್ರ ಜೊತೆ ಕೈ ಜೋಡಿಸಿರ್ತಾನೆ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಿರ್ತಾನೆ, ಅಥವಾ ಅವ್ರ ಜೊತೆಗೆ ಈತನು ಕೂಡ ಓಡಾಡ್ತಾ ಇರ್ತಾನೆ. ಹೀಗೆ ಓಡಾಡುವಂಥ ಸಂದರ್ಭದಲ್ಲಿ ಅರೆಬರೆ ಒಡೆದು ಹೋಗಿದ್ದಂಥ ಮಡಿಕೆ ಪತ್ತೆಯಾಗಿಬಿಡುತ್ತೆ. ಆತನಿಗೂ ಕೂಡ ಬಹಳ ಕುತೂಹಲ ಆಗುತ್ತೆ. ಆ ಮಡಿಕೆ ಒಳಗಡೆ ಏನಿದೆ ಅಂತ ಹೇಳಿ ಆತ ಇಣುಕಿ ನೋಡ್ತಾನೆ. ತಕ್ಷಣಕ್ಕೆ ಆತನಿಗೆ ಏನು ಅಂತ ಗೊತ್ತಾಗೋದಿಲ್ಲ. ಆನಂತರ ಆತನಿಗೊಂದು ಕ್ಲಾರಿಟಿ ಸಿಗುತ್ತೆ. ಅದರ ಒಳಗಡೆ ಇದ್ದಿದ್ದು ಚಿನ್ನ. ಒಂದು ಸ್ಪಷ್ಟನೆ ಸಿಗುತ್ತೆ. ಬೇರೆ ಇನ್ನೆಲ್ಲೋ ಸಿಕ್ಕಿದ್ರೆ ತಕ್ಷಣಕ್ಕೆ ನಂಬ್ತಾ ಇರಲಿಲ್ವೇನೋ, ಅದರೊಳಗಡೆ ಚಿನ್ನ ಇರಬಹುದು ಅಥವಾ ಅತ್ಯಮೂಲ್ಯ ವಸ್ತುಗಳು ಇರಬಹುದು ಅಂತ ಹೇಳಿ. ಆದರೆ ಲಕ್ಕುಂಡಿ ಗ್ರಾಮ ಇದೆಯಲ್ಲ, ಅದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಗ್ರಾಮ. ಹೀಗಾಗಿ ಅಲ್ಲಿ ಏನೇ ಸಿಕ್ಕರೂ ಕೂಡ ಸಹಜವಾಗಿ ಜನರಿಗೆ ಗೊತ್ತಾಗುತ್ತೆ ಇದು ಬಹಳ ಅತ್ಯಮೂಲ್ಯವಾದಂಥ ವಸ್ತು ಅಂತ ಹೇಳಿ. ಹೀಗಾಗಿ ಆ ಬಾಲಕನಿಗೂ ಕೂಡ ಗೊತ್ತಾಗುತ್ತೆ ಇದು ಅತ್ಯಮೂಲ್ಯವಾದಂಥ ವಸ್ತು ಅಂತ ಹೇಳಿ. ತಕ್ಷಣವೇ ಆ ವಿಚಾರವನ್ನು ಆತ ತಾಯಿಗೆ ತಿಳಿಸ್ತಾನೆ. ಹಾಗೆ ತನ್ನ ಸಂಬಂಧಿಕರಿಗೂ ಕೂಡ ವಿಚಾರವನ್ನು ತಿಳಿಸ್ತಾನೆ. ನನಗೊಂದು ಮಡಿಕೆ ಸಿಕ್ತು, ಮಡಿಕೆ ಒಳಗಡೆ ಚಿನ್ನ ಇದೆ, ಬೇಕಾದಷ್ಟು ಆಭರಣಗಳಿದೆ, ಆದರೆ ಎಷ್ಟಿದೆ ಏನು ಎತ್ತ ಅಂತ ಗೊತ್ತಿಲ್ಲ ಅಂಥೇಳಿ. ಆತನ ಪ್ರಾಮಾಣಿಕತೆಯನ್ನು ನೋಡಿ. ಆತ ಮೊದಲು ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾರಿಗೂ ಹೇಳದೆ ಸೀಕ್ರೆಟನ್ನು ತನ್ನೊಳಗಡೆ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಜೊತೆಗೆ ಸಂಬಂಧಿಕರು ಹಾಗೆ ತನ್ನ ತಾಯಿಗೆ ಹೇಳಿದ ಬಳಿಕ ಸ್ವತಃ ಆತನೇ ಹೇಳ್ತಾನಂತೆ, ಇದನ್ನು ನಾವು ಹಾಗೆ ಇಟ್ಕೊಳ್ಳುವ ಹಾಗಿಲ್ಲ, ಈ ವಿಚಾರವನ್ನು ನಾವು ಸಂಬಂಧಪಟ್ಟಂಥವ್ರಿಗೆ ತಿಳಿಸಲೇಬೇಕು ಅಂತ ಹೇಳಿ. ಮನೇಲಿ ಬೇರೆ ವಿಪರೀತ ಬಡತನ ಇರುತ್ತೆ, ಬಹಳ ಕಷ್ಟಪಟ್ಟು ಮನೆ ಕಟ್ಟಿಸ್ತಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ ಮನೆಯವರಿಗಾಗಲಿ ಅಥವಾ ಆತನಿಗಾಗಲಿ ಬೇರೆ ರೀತಿಯಾದಂಥ ಯೋಚನೆನೇ ಬರಲಿಲ್ಲ. ಇದನ್ನು ನಾವೇ ಇಟ್ಕೊಂಡು ಬಿಡೋಣ, ಹೇಗೋ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಎಲ್ಲೋ ಇದನ್ನು ಮಾರಾಟ ಮಾಡಿಬಿಡೋಣ, ಒಂದಷ್ಟು ಹಣವನ್ನು ಸಂಪಾದನೆ ಮಾಡೋಣ ಅಂಥೇಳಿ ಅವರು ಯೋಚನೆಯನ್ನು ಮಾಡಲೇ ಇಲ್ಲ. ಅದರ ಬದಲಾಗಿ ಆ ಬಾಲಕ ಕೊನೆಗೆ ಏನು ಮಾಡ್ತಾನೆ ಅಂದರೆ, ಗ್ರಾಮ ಪಂಚಾಯಿತಿಯವರಿಗೆ ವಿಚಾರವನ್ನು ತಿಳಿಸ್ತಾನೆ. ಗ್ರಾಮ ಪಂಚಾಯಿತಿಯವರ ಮೂಲಕ ಇನ್ನು ಮೇಲಿನ ಅಧಿಕಾರಿಗಳಿಗೆ ಹೋಗುತ್ತೆ. ಕೊನೆಗೆ ಹೀಗೆ ಹೋಗ್ತಾ ಸಚಿವರಾಗಿರುವಂಥ HK ಪಾಟೀಲ್ರ ಗಮನಕ್ಕೂ ಕೂಡ ಬರುತ್ತೆ. ತಕ್ಷಣವೇ ಅಲ್ಲಿಗೆ ಜಿಲ್ಲಾಡಳಿತ ಓಡೋಡಿ ಬಂದು ಬಿಡುತ್ತೆ. ತಹಶೀಲ್ದಾರಿಂದ ಹಿಡಿದು ಇನ್ನು ಮೇಲಿನ ಹಂತದ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಗಮಿಸ್ತಾರೆ. SP ಇಂದ ಹಿಡಿದು ಎಲ್ಲರೂ ಕೂಡ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಆ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ. ಅಂತಿಮವಾಗಿ ಸಾಕಷ್ಟು ಜನ ಬಂದು ಅಲ್ಲಿ ನೆರೆದು ಬಿಡ್ತಾರೆ ಆ ಚಿನ್ನವನ್ನು ನೋಡುವಂಥ ಉದ್ದೇಶದಿಂದ. ಅದಾದ ಬಳಿಕ ತಹಶೀಲ್ದಾರ್ ನೇತೃತ್ವದಲ್ಲಿ ಪಂಚನಾಮೆ ಕೂಡ ನಡೆಯುತ್ತೆ. ಆಗ ಗೊತ್ತಾದಂಥ ಸಂಗತಿ ಅಂದರೆ, ಆ ಮಡಿಕೆಯ ಒಳಗಡೆ ಪ್ರಾಚೀನ ಕಾಲದ ಕಿವಿಯೋಲೆ, ಕಂಠಿಹಾರ, ಮೂಗುತಿ, ಹೀಗೆ 22 ಐಟಮ್ಸ್ಗಳು ಅಥವಾ 22 ಆಭರಣ ಪತ್ತೆಯಾಗುತ್ತೆ. ಅದಾದ ಬಳಿಕ ಅದರ ತೂಕ ಎಷ್ಟು ಅಂತ ಲೆಕ್ಕ ಹಾಕಲಾಗುತ್ತೆ. ಆರಂಭದಲ್ಲಿ 1 kg 2 kg ಈ ರೀತಿಯಾದಂಥ ಮಾತುಗಳು ಕೇಳಿಬರ್ತಿತ್ತು. ಆದರೆ ಅಂತಿಮವಾಗಿ ಗೊತ್ತಾದಂಥ ಸಂಗತಿ ಅಂದರೆ 470 ಗ್ರಾಮ್, ಹೆಚ್ಚು ಕಡಿಮೆ ಅರ್ಧ kg ಹತ್ರ ಚಿನ್ನ ಅದರ ಒಳಗಡೆ, ಅಂದರೆ ಆ ಮಡಿಕೆಯ ಒಳಗಡೆ ಪತ್ತೆಯಾಗಿದೆ. ಅದಾದ ನಂತರ ಅದಕ್ಕೆ ಪ್ರೈಸ್ ಏನು ಎತ್ತ ಅಂತ ಹೇಳಿ ಲೆಕ್ಕ ಹಾಕಲಾಗುತ್ತಲ್ಲ. 470 ಗ್ರಾಮ್ ಚಿನ್ನ ಅಂದರೆ ಈಗಿನ ಬೆಲೆಯಲ್ಲಿ ಎಷ್ಟು ಅನ್ನೋದನ್ನು ನೀವು ಲೆಕ್ಕ ಹಾಕಿ. ಆದರೆ ಅದಕ್ಕಷ್ಟು ಮಾತ್ರ ಬೆಲೆ ಅಲ್ಲ, ಅದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಹೊಂದಿರುವಂಥ ಕಾರಣಕ್ಕಾಗಿ ಹಿಸ್ಟಾರಿಕಲ್ ಕಾಸ್ಟ್ ಕೂಡ ಆ್ಯಡ್ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಈಗಿನ ಬಂಗಾರದ ಬೆಲೆಯ ಲೆಕ್ಕವನ್ನು ನಾವು ಮಾಡೋದಕ್ಕಾಗೋದಿಲ್ಲ, ಅದಕ್ಕಿಂತ ಇದು ಜಾಸ್ತಿ ಆಗಿಬಿಡುತ್ತೆ, ಇದಕ್ಕೆ ಬಹಳ ವಿಶೇಷವಾದಂಥ ಇಂಪಾರ್ಟೆನ್ಸ್ ಇದೆ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆಯಾಗಿ ತಹಶೀಲ್ದಾರ್ ಎಲ್ಲರೂ ಕೂಡ ಬಂದ ನಂತರ ಇದು ಸರ್ಕಾರದ ವಶಕ್ಕೆ ಹೋಗಿದೆ. ಅಂದರೆ ಸರ್ಕಾರ ಇದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ, ಇದು ಕಂಪ್ಲೀಟಾಗಿ ಸರ್ಕಾರದ ವಶಕ್ಕೆ ಹೋಗಿಬಿಡುತ್ತಾ,
ಇದು ಖಾಸಗಿ ಜಮೀನಲ್ಲಿ ಸಿಕ್ಕಂಥ ಬಂಗಾರ ಅಲ್ವಾ, ಹೀಗಾಗಿ ಅವರಿಗೇನು ಸಿಗೋದಿಲ್ವಾ ಎನ್ನುವಂಥ ಕುತೂಹಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ, ನಮ್ಮಲ್ಲಿ ಇಂಡಿಯನ್ ಟ್ರೆಷರ್ ಆಕ್ಟ್ ಅಂತ ಹೇಳಿದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕರ್ನಾಟಕ ನಿಧಿ ಕಾಯ್ದೆ ಅಂತ ಹೇಳಿದೆ. ಆ ಪ್ರಕಾರವಾಗಿ ಭೂಮಿಯ ಒಳಗಡೆ ಏನೇ ಸಿಕ್ಕರೂ ಕೂಡ, ಭೂಮಿಯ ಮೇಲ್ಗಡೆ ಏನು ಸಿಕ್ಕರೂ ಕೂಡ ಅದು ಅವ್ರಿಗೆ ಬಿಟ್ಟಿದ್ದು, ಅವರು ಸಂಬಂಧಪಟ್ಟಂಥವ್ರಿಗೆ ಕೊಡ್ಬೋದು, ಅವರೇ ಇಟ್ಕೊಳ್ಬೋದು, ಅದು ಬೇರೆ ವಿಚಾರ ಬಿಡಿ. ಆದರೆ ಭೂಮಿಯ ಒಳಗಡೆ ಏನೇ ಸಿಕ್ಕರೂ ಕೂಡ ಅದು ಸರ್ಕಾರದ ಸ್ವತ್ತು ಅಂತ ಅನಿಸಿಕೊಳ್ಳುತ್ತೆ. ಸರ್ಕಾರಿ ಜಮೀನಲ್ಲಿ ಸಿಕ್ತು ಅಂದರೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೋಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಆದರೆ ಖಾಸಗಿ ಜಮೀನಲ್ಲಿ ಈ ರೀತಿಯಾಗಿ ಭೂಮಿಯ ಒಳಗಡೆ ಏನಾದರೂ ನಿಧಿ ಸಿಕ್ತು ಅಂತಾದರೆ ಅದು 100 ವರ್ಷ ಹಳೆಯದ್ದು ಅಂತಾದರೆ ಒಂದು ರೀತಿಯಲ್ಲಿರುತ್ತೆ, ಅದಕ್ಕಿಂತ ಈಚೆದ್ದು ಅಂತಾದರೆ ಇನ್ನೊಂದು ರೀತಿಯಲ್ಲಿರುತ್ತೆ. ಅದೇನಾದರೂ ಇತ್ತೀಚಿನ ವರ್ಷದ್ದು, ಆ ಮನೆಯವರ ಪೂರ್ವಜನರೇನಾದರೂ ಇಟ್ಟಿರಬಹುದು ಅಂತಾದರೆ ಸರ್ಕಾರ ಆಗ ಕ್ಲೈಮ್ ಮಾಡೋದಿಲ್ಲ, ಯಾಕಂದರೆ ಅವರ ಕುಟುಂಬಕ್ಕೆ ಸೇರಿದ್ದಾಗಿರುತ್ತೆ. ಹೀಗಾಗಿ ಆ ಕುಟುಂಬಸ್ಥರ ವಶಕ್ಕೆ ಆನಂತರ ನೀಡಲಾಗುತ್ತೆ. ಆದರೆ ಅದು ಪುರಾತನ ಕಾಲದ್ದು ಅಥವಾ ತೀರಾ ಹಳೆಯದ್ದು ಅಂತಾದರೆ ಆಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪ್ರಮುಖವಾಗಿ ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕಾನೂನಿನ ಪ್ರಕಾರವಾಗಿ 1/5 ಭಾಗವನ್ನು ಅಂದರೆ 5 ಭಾಗವನ್ನು ಮಾಡಿ ಅದರಲ್ಲಿ 1 ಭಾಗವನ್ನು ಆ ಖಾಸಗಿ ಜಮೀನಿನ ಮಾಲೀಕರಿಗೆ ನೀಡಲಾಗುತ್ತೆ. ಇದು ಇರುವಂಥ ಕಾನೂನು. ಒಟ್ಟಾರೆಯಾಗಿ ಕರ್ನಾಟಕ ನಿಧಿ ಕಾಯ್ದೆ ಹಾಗೆ ಇಂಡಿಯನ್ ಟ್ರೆಷರ್ ಆಕ್ಟ್ ಪ್ರಕಾರವಾಗಿ ಎಲ್ಲವೂ ಕೂಡ ಸರ್ಕಾರದ ವಶಕ್ಕೆ ಹೋಗುತ್ತೆ. ಅದಾದ ಬಳಿಕ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈಗ ಈ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ಚಿನ್ನ ಸಿಕ್ಕ ಜಮೀನಿನ ಮಾಲೀಕರು ಹೇಳ್ತಾ ಇದ್ದಾರೆ, ನಾವೇನು ಆ ಚಿನ್ನವನ್ನು ಕೇಳ್ತಾ ಇಲ್ಲ, ನಾವು ತೀರಾ ಬಡತನದಲ್ಲಿದ್ದೇವೆ, ನಾವು ಕೂಡ ಪ್ರಾಮಾಣಿಕವಾಗಿ ಬೇರೆ ಯಾವುದೇ ಯೋಚನೆಯನ್ನು ಮಾಡದೆ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಸರ್ಕಾರದ ವಶಕ್ಕೆ ಕೊಟ್ಟಿದ್ದೇವೆ, ಹೀಗಾಗಿ ನಮಗೊಂದು ಸಣ್ಣ ಮೊತ್ತದ ಪರಿಹಾರವನ್ನು ಕೊಡಿ ಎನ್ನುವ ರೀತಿಯಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಏನು ಪರಿಹಾರ ಕೊಡ್ತಾರಾ, 1/5 ಭಾಗವನ್ನು ಕೊಡ್ತಾರಾ, ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದರ ಕಾಸ್ಟ್ ಎಲ್ಲವನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ. ಅದಾದ ಬಳಿಕ ಒಂದು ಡಿಸಿಷನ್ಗೆ ಬರ್ತಾರೆ. ಈಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ತಪ್ಪಿ ಸಿಕ್ಕಿದ್ದೆಲ್ಲವನ್ನು ಕೂಡ ನಾವು ಕೊಡಿಲ್ಲ, ನಾವು ಗೌಪ್ಯವಾಗಿ ಇಟ್ಕೊಂಡು ಬಿಡ್ತೀವಿ ಅಂದ್ರೆ ಹಾಗೆ ಮಾಡೋದಕ್ಕಾಗೋದಿಲ್ಲ. ಇಂಡಿಯನ್ ಟ್ರೆಷರ್ ಆಕ್ಟ್ ಪ್ರಕಾರವಾಗಿ 1 ವರ್ಷ ಸಿಕ್ಕಾಕೊಂಡ್ರೆ 1 ವರ್ಷ ಜೈಲು ಸೇರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ತುಂಬ ಸಂದರ್ಭದಲ್ಲಿ ಹಾಗೆ ಯಾರಿಗೂ ಕೂಡ ಗೊತ್ತಾಗದೆ ಮಾರಾಟವನ್ನು ಮಾಡಿದಂಥ ಉದಾಹರಣೆ ನಮ್ಮಲ್ಲಿ ಬೇಕಾದಷ್ಟು ಇದ್ದಾವೆ. ಒಂದಷ್ಟು ಮಂದಿ ಸಿಕ್ಕಾಕೊಂಡ ಉದಾಹರಣೆಯೂ ಕೂಡ ಇದೆ. ಇತ್ತೀಚೆಗೆ ತೆಲಂಗಾಣದಲ್ಲೂ ಆಂಧ್ರದಲ್ಲೂ 1-2 ಕೇಸ್ಗಳನ್ನು ನಾವು ಗಮನಿಸಿದ್ವಿ. ಇದೇ ರೀತಿಯಾಗಿ ಸಿಕ್ಕಿದ್ದನ್ನು ಸರ್ಕಾರದ ವಶಕ್ಕೆ ನೀಡದೆ ಅದು ಯಾರ್ಯಾರ ಮೂಲಕನೋ ಹೊರಗಡೆ ಹೋಗಿ ಕೊನೆಯದಾಗಿ ಅವರಿಗೆ ಶಿಕ್ಷೆ ಆದಂಥ ಉದಾಹರಣೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಇದು ಲಕ್ಕುಂಡಿ ಗ್ರಾಮದಲ್ಲಿ ಆದಂಥ ಬೆಳವಣಿಗೆ. ಈಗ ಏನಿದು ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಿಮ್ಮಲ್ಲಿ ಯಾರಾದರೂ ಅಲ್ಲಿಗೆ ಭೇಟಿ ಕೊಟ್ಟಿದ್ರೆ ಈ ವಿಚಾರ ಗೊತ್ತಿರುತ್ತೆ. ಭೇಟಿ ಕೊಟ್ಟಿಲ್ಲ ಅಂದರೆ ಕುತೂಹಲ ಇದ್ದಂಥವ್ರು ಅಲ್ಲಿಗೆ ಆರಾಮಾಗಿ ಭೇಟಿ ಕೊಡಬಹುದು. ಈ ಗದಗ ಬೆಟಗೇರಿಯಿಂದ ಅವಳಿ ನಗರ ಐತಿಲ್ಲ, ಅದರಿಂದ ಹೆಚ್ಚು ಕಡಿಮೆ ಒಂದು 12 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಗ್ರಾಮ. ಈ ಗ್ರಾಮದಲ್ಲಿ ಏನಾಗಿತ್ತು ಅಂದರೆ, ಈ 10, 11, 12, 13, 14ನೇ ಶತಮಾನದವರೆಗೂ ಕೂಡ ಒಂದು ರೀತಿಯಲ್ಲಿ ವೈಭವದಿಂದ ಮೆರೆದಂಥ ಗ್ರಾಮ ಇದು. ಆ ಕಾರಣಕ್ಕಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಐತಿಹಾಸಿಕ ಹಿನ್ನೆಲೆ ಇರುವಂಥ ಗ್ರಾಮ ಅಂತ ಕರೆಯಲಾಗುತ್ತೆ. ಪ್ರಮುಖವಾಗಿ ಏನಾಗಿತ್ತಂದ್ರೆ, ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅವರ ಕಾಲದಲ್ಲಿ ಇಲ್ಲಿ ನಾಣ್ಯವನ್ನ ಟಂಕಿಸುವಂತ ಕೇಂದ್ರ ಇತ್ತು. ಟಂಕಸಾಲೆ ಅಂತ ಹೇಳೋದನ್ನು ಕರಿತೀವಿ. ಅಂದ್ರೆ ನಾಣ್ಯವನ್ನ ಅಲ್ಲಿ ಟಂಕಿಸಲಾಗ್ತಾ ಇತ್ತು. ನಮ್ಮಲ್ಲಿ ಹೇಗೆ ಈಗ ಹಣವನ್ನ ಪ್ರಿಂಟ್ ಹಾಕಲಾಗುತ್ತೆ, ನೋಟನ್ನ, ಅದೇ ರೀತಿಯಾಗಿ ಅಲ್ಲಿ ನಾಣ್ಯವನ್ನ ಟಂಕಿಸಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಇದು ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಂಥ ನಗರವಾಗಿತ್ತು. ಈಗ ಲಕ್ಕುಂಡಿ ಗ್ರಾಮ ಅಂತ ಏನು ಕರಿತಾ ಇದ್ದೀವಿ, ಇದು ಆಗ ನಗರದ ರೂಪದಲ್ಲಿ ಇತ್ತು. ಯಾಕಂದ್ರೆ ನಾಣ್ಯವನ್ನೇ ಟಂಕಿಸ್ತಾ ಇದ್ದ ಕಾರಣಕ್ಕಾಗಿ ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಂಥ ಗ್ರಾಮ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಭಾರತದ ಪ್ರಮುಖ ನಗರ ಅಂತಲೂ ಕೂಡ ಗುರುತಿಸ್ಕೊಳ್ತಾ ಇತ್ತು. ಹಾಗೆ ಈಗ ಮುಂಬೈಯನ್ನು ಹೇಗೆ ವಾಣಿಜ್ಯ ನಗರಿ ಅಂತ ಕರಿತೀವಿ, ಆಗ ಲಕ್ಕುಂಡಿಯನ್ನ ವಾಣಿಜ್ಯ ನಗರಿ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇತ್ತು. ಅದಾದ ಬಳಿಕ ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳು ಕೂಡ ಅಲ್ಲಿ ಆಳ್ವಿಕೆ ನಡೆಸಿದ್ದಾವೆ. ಅವರೆಲ್ಲರೂ ಕೂಡ ಆಳ್ವಿಕೆ ನಡೆಸುವಂತ ಸಂದರ್ಭದಲ್ಲಿ ಇದನ್ನ ತಮ್ಮ ರಾಜಧಾನಿಯನ್ನಾಗಿಯೂ ಕೂಡ ಮಾಡಿಕೊಂಡಿದ್ರು. ನಂಬೋದು ಬಹಳ ಕಷ್ಟ ಆಗುತ್ತೆ, ಆದರೆ ಇದು ವಾಸ್ತವ ವಿಚಾರ. ಆ ಕಾರಣಕ್ಕಾಗಿ ಈ ನಗರವನ್ನ 101 ದೇವಸ್ಥಾನ ಹಾಗೆ 101 ಕೊಳಗಳ ನಗರ ಅಂತಲೂ ಕೂಡ ಕರೆಯಲಾಗುತ್ತೆ, ಅಥವಾ ಗ್ರಾಮ ಅಂತೇಳಿ ಕರೆಯಲಾಗುತ್ತೆ. ಈಗ ನಮಗೆ 101 ದೇವಸ್ಥಾನಗಳಲ್ಲಿ ಸಿಗೋದಿಲ್ಲ, ಅದರ ಅವಶೇಷಗಳು ಮಾತ್ರ ಸಿಗುತ್ತೆ. ಕೊಳಗಳ ಅವಶೇಷಗಳು ಕೂಡ ಪತ್ತೆಯಾಗುತ್ತೆ. ಈಗಲೂ ಕೂಡ ಅಲ್ಲಿ ಸಾಕಷ್ಟು ದೇವಸ್ಥಾನ, ಸಾಕಷ್ಟು ಕೊಳಗಳು ಅದೆಲ್ಲವೂ ಕೂಡ ಇದ್ದಾವೆ. ಇಷ್ಟು ವೈಭವಪೇತವಾಗಿದ್ದಂಥ ನಗರಕ್ಕೆ ಏನಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ, ಅದಾದ ಬಳಿಕ ಈ ದಿಲ್ಲಿ ಸುಲ್ತಾನರು ದಾಳಿಯನ್ನ ಮಾಡ್ತಾರೆ 14ನೇ ಶತಮಾನದಲ್ಲಿ. ಅವರು ದಾಳಿ ಮಾಡಿದ ಬಳಿಕ ಈ ನಗರದ ವೈಭವ ನಶಿಸೋದಿಕ್ಕೆ ಆರಂಭ ಆಯಿತು. ಇವತ್ತು ಈ ಹಂತಕ್ಕೆ ಬಂದಿದೆ. ಹೆಚ್ಚು ಕಡಿಮೆ ಒಂದು 2300 ಜನ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ.
ಈ ಎಲ್ಲ ಕಾರಣಕ್ಕಾಗಿ ಇತ್ತೀಚೆಗೆ ಅಲ್ಲಿ ಪ್ರಾಚ್ಯ ವಸ್ತು ಕ್ಯಾಂಪೇನ್ ಕೂಡ ನಡೀತು. ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಪುರಾತನ ವಸ್ತುಗಳನ್ನು ಕಲೆ ಹಾಕಲಾಯಿತು. 3 ದಿನದ ಈ ಕ್ಯಾಂಪೇನ್ನಲ್ಲಿ 1050ಕ್ಕೂ ಹೆಚ್ಚು ಪುರಾತನ ವಸ್ತುಗಳು ಆ ಸಂದರ್ಭದಲ್ಲಿ ಪತ್ತೆಯಾಯಿತು. ಶಿಲಾಯುಗದ ಒಂದಷ್ಟು ವಸ್ತುಗಳು ಸಿಕ್ಕಂತ ಉದಾಹರಣೆ ಕೂಡ ಇದೆ. ಒಟ್ಟಾರೆಯಲ್ಲಿ ಈ ಎಲ್ಲ ಕಾರಣಕ್ಕಾಗಿ ಅದನ್ನ ಶಿಲ್ಪಕಲೆಯ ತೊಟ್ಟಿಲು ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಲಕ್ಕುಂಡಿ ಗ್ರಾಮದ ಇತಿಹಾಸ ಅಥವಾ ಅದಕ್ಕಿರುವಂತಹ ಐತಿಹಾಸಿಕ ಹಿನ್ನೆಲೆ. ಹೀಗಾಗಿ ಅಲ್ಲಿ ಏನೇ ಸಿಕ್ಕರೂ ಕೂಡ ಜನಕ್ಕೆ ಅನ್ಸುತ್ತೆ ಇದರ ಹಿಂದೆ ಏನೋ ಇದೆ, ಇದರ ಹಿಂದೆ ಏನೋ ಒಂದು ವಿಶೇಷವಾದಂಥ ವಿಚಾರ ಇದೆ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆ ಬಂದರೂ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.